ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಧನ ಬೆಲೆ ಏರಿಕೆ ಬೆನ್ನಲ್ಲೇ ಬಸ್ ಟಿಕೆಟ್ ದರ ಜಂಪ್ ಆಗಿದೆ. 30% ದರ ಏರಿಕೆ ಮಾಡಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಬಸ್ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳಲಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಈ ಒಂದು ಹೊಸ ದರ ಏರಿಕೆ ಜಾರಿಯಾಗುತ್ತೆ. ಇಂಧನ ಬೆಲೆ ಏರಿಕೆ ಆಯಿತು, ಹೀಗಾಗಿ ಇದರ ಬೆನ್ನಲ್ಲೇ ಬಸ್ ಟಿಕೆಟ್ ದರ ಕೂಡ ಜಂಪ್ ಆಗಿದೆ. 30% ದರ ಏರಿಕೆಯನ್ನ ಮಾಡಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಹೀಗಾಗಿ ಬಸ್ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಜಾರಿಯಾಗಲಿದೆ. ಪ್ರತಿದಿನ ಕನಿಷ್ಠ 150 ಲೀಟರ್ ಡೀಸೆಲ್ ಬಳಸಲಾಗುತ್ತೆ. ಹೀಗಾಗಿ ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 150 ರೂಪಾಯಿ ಹೊರೆಯಾಗುತ್ತೆ. ಇದರಿಂದಾಗಿ ಅನಿವಾರ್ಯವಾಗಿ ದರ ಏರಿಕೆ ಆಗಲಿದೆ. ಇದರ ಎಫೆಕ್ಟ್ ಪ್ರಯಾಣಿಕರ ಮೇಲೆ ಬೀಳಲಿದೆ ಅಂತ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಡೈಲಿ ಒಂದು ಬಸ್ಗೆ 150 ಲೀಟರ್ ಡೀಸೆಲ್ನ ಬಳಸಲಾಗುತ್ತೆ. ಆದರೆ ಏನು ಈಗ ಪ್ರೈಸ್ ಹೈಕ್ ಆಗಿದೆ. ಈ ಪ್ರೈಸ್ ಹೈಕ್ನಿಂದ ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 450 ರೂಪಾಯಿ ಹೊರೆಯಾಗುತ್ತೆ. ಇದೇ ರೇಟ್ನೇನಾದರೂ ನಾವು ಮುಂದುವರ್ಸ್ಕೊಂಡು ಹೋದರೆ, ಆಲ್ರೆಡಿ ಇರುವಂಥ ಟಿಕೆಟ್ ರೇಟ್ನೇ ಮುಂದುವರ್ಸ್ಕೊಂಡು ಹೋದರೆ ಎಕ್ಸ್ಟ್ರಾ ನಮಗೇನೆ 450 ರೂಪಾಯಿ ಹೊರೆಯಾಗುತ್ತೆ. ಹೀಗಾಗಿ ದರ ಏರಿಕೆ ಅನಿವಾರ್ಯ. ಇದರ ಎಫೆಕ್ಟ್ ಪ್ರಯಾಣಿಕರ ಮೇಲೆ ಬೀಳುತ್ತೆ ಅಂತ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ರಿಯಾಕ್ಟ್ ಮಾಡಿದ್ದಾರೆ. ಅದು ಕೂಡ 30% ದರ ಏರಿಕೆಯನ್ನ ಮಾಡ್ತಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಇವತ್ತು ಮಧ್ಯರಾತ್ರಿಯಿಂದಲೇ ಈ ಒಂದು ದರ ಏರಿಕೆ ಜಾರಿ ಆಗುತ್ತೆ. ಹಾಗೆ ಒಂದು ಕಡೆ ಸಿಲಿಂಡರ್ ದರ ಏರಿಕೆ ಆಯಿತು, ಇದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಹಾಗೆ ಎಲ್ಲ ಅಂದರೆ ಒಂದಕ್ಕೊಂದು ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಹೀಗಾಗಿ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುತ್ತೆ. 30% ದರ ಏರಿಕೆ ಮಾಡಿದ್ದಾರೆ ಖಾಸಗಿ ಬಸ್ನ ಮಾಲೀಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಈಗ ಪ್ರೈವೇಟ್ ಬಸ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರ ಕಥೆ ಏನು ಅಂತ, ಅಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ, ಏನು ಎತ್ತ, ಹೇಗೆ? ಖಂಡಿತ. ಈಗ ಪೆಟ್ರೋಲ್ ಡೀಸೆಲ್ ಹೈಕ್ ಆದ ಕಾರಣ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಪ್ರಧಾನಿ ಮೋದಿಯನ್ನ ತರಾಟೆ ತೆಗೆದುಕೊಂಡಿರುವಂತದ್ದು. ಸದ್ಯ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆಗೆ ಪ್ಲಾನ್ ಮಾಡಿದ್ದಾರೆ. ಇಂದು ಮಧ್ಯರಾತ್ರಿಯಿಂದಲೇ ದರ ಏರಿಕೆ ಆಗುತ್ತೆ. 20ರಿಂದ 30% ಅಷ್ಟು ದರ ಏರಿಕೆಗೆ ಖಾಸಗಿ ಬಸ್ ಮಾಲೀಕರು ಈಗಾಗಲೇ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಪ್ರತಿದಿನ ಖಾಸಗಿ ಬಸ್ ಮಾಲೀಕರು ಕನಿಷ್ಠ 150 ಲೀಟರ್ ಹಾಕಿಸ್ಕೊಳ್ತಾರೆ. ಅಂದ್ರೆ ಇದರಿಂದ ನಮಗೆ ಪ್ರತಿ ಟ್ರಿಪ್ಗೆ ಹೆಚ್ಚುವರಿಯಾಗಿ 450 ರೂಪಾಯಿ ಹೊರೆಯಾಗಲಿದೆ. ಸೊ ಇದರಿಂದ ಅನಿವಾರ್ಯವಾಗಿ ದರ ಏರಿಕೆ ಮಾಡೋದು ಪಕ್ಕ ಅನ್ನೋದು ಈಗಾಗಲೇ ಮಾಲೀಕರು ಕೂಡ ತಿಳಿಸಿರುವಂತದ್ದು. ಇದರ ಎಫೆಕ್ಟ್ ಇದು ಪ್ರಯಾಣಿಕರ ಮೇಲೆ ಬೀರುತ್ತೆ. ಇವತ್ತು ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಕೂಡ ಸ್ಪಷ್ಟನೆ ಪಡಿಸಿರುವಂತದ್ದು. ಅಂದ್ರೆ 20ರಿಂದ 30% ಹೈಕ್ ಆದ್ರೆ ಈಗಾಗಲೇ ಖಾಸಗಿ ಬಸ್ಗಳ ದರ 1000ದಿಂದ 1500, 2000 ಇರುವಂತದ್ದು. ಸದ್ಯ ಈ ರೀತಿ ದರ ಏರಿಕೆ ಆದ್ರೆ ಇದು ಜನಸಾಮಾನ್ಯರ ಮೇಲೆ ಬರೆ ಎಳೆದಂತಾಗುತ್ತೆ. ಸೊ ಪ್ರಮುಖವಾಗಿ ಈಗಾಗಲೇ ಎಲ್ಲಾ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಮತ್ತೊಂದ್ ಕಡೆ ಇವತ್ತು ಸಿಎಂ ಕೊಟ್ಟ ಇಂಟ್ ಪ್ರಕಾರ ಈಗ ಅಂದ್ರೆ ಸದ್ಯಕ್ಕೆ ಗ್ಯಾಸ್ ದರ 1000 ಇದೆ. ಮುಂಬರುವಂತಹ ದಿನಗಳಲ್ಲಿ ಇದು ಕೂಡ ಬೆಲೆ ಏರಿಕೆ ಆಗುತ್ತೆ. ಸೊ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲು, ಡೀಸೆಲ್, ಹಾಗೇನೆ ಮೆಟ್ರೋ ಆಗಿರ್ಬೋದು, ಬಸ್ ಎಲ್ಲದರ ದರ ಏರಿಕೆ ಆದ್ರೆ ಜನಸಾಮಾನ್ಯರಿಗೆ ಇದೊಂದು ಹೊರೆ ಆಗುತ್ತೆ. ಮತ್ತೊಂದ್ ಕಡೆ ಯಾವುದೇ ಕಾರಣಕ್ಕೂ ಸ್ಯಾಲ್ರಿ ಅನ್ನೋದು ಹೈಕ್ ಆಗ್ತಿಲ್ಲ. ಪ್ರತಿಯೊಬ್ಬರ ಸ್ಯಾಲ್ರಿ ಅಷ್ಟೇ ಇರುತ್ತೆ. ಆದ್ರೆ ಇಲ್ಲಿ ಬೆಲೆ ಏರಿಕೆ ಅನ್ನೋದು ಪ್ರತಿದಿನ ನಡೀತಾನೆ ಇದೆ. ಸೊ ಇದರಿಂದ ಜನಸಾಮಾನ್ಯರು ಯಾವ ರೀತಿ ಜೀವನವನ್ನ ಸಾಗಿಸೋದು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿ ಉದ್ಭವಿಸುತ್ತೆ. ಯಾಕಂದ್ರೆ ಅಗತ್ಯ ವಸ್ತುಗಳು, ಅಕ್ಕಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಅಂದ್ರೆ ಅಡಿಗೆಗೆ ಬಳಸುವಂತಹ ವಸ್ತುಗಳು ಕೂಡ ಇವತ್ತಿನಿಂದ ದರ ಏರಿಕೆ ಆಗಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಹೇಳೋ ಪ್ರಕಾರ ಯುದ್ಧದ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ಬೀರೋ ಕಾರಣ ಜನರು ಯಾವ ರೀತಿ ಜೀವನ ನಡೆಸೋದು ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.